ಹಾಯ್ ಫ್ರೆಂಡ್ಸ್, ಶಿಲ್ಪಾಸ್ ಮಲ್ನಾಡ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಖಾರ ಅವಲಕ್ಕಿ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇದು ನಾವು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮತ್ತು ಬ್ರೇಕ್ಫಾಸ್ಟ್ ಆಗಿ ಸಹ ಯೂಸ್ ಮಾಡ್ಕೋಬೋದು. ನಾನು ಪೇಪರ್ ಅವಲಕ್ಕಿನ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಒಣಮೆಣಸು ಧನಿಯಾ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆ ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಎತ್ಕೋಬೇಕು. ಎಣ್ಣೆ ಕಾದ ನಂತರ ನಾನು ಒಣಮೆಣಸು ಮತ್ತು ಧನಿಯಾನ ಹಾಕೋತಾ ಇದ್ದೀನಿ. ಇದು ಸಣ್ಣ ಉರಿನಲ್ಲಿ ಫ್ರೈ ಮಾಡ್ಕೋಬೇಕು. ಈ ರೀತಿಯಾಗಿ ಚೆನ್ನಾಗಿ ರೋಸ್ಟ್ ಆಗಿದೆ. ತಕ್ಕೊಂಡು ಕಲ್ಲಿನಲ್ಲಾಗಲಿ ಅಥವಾ ಮಿಕ್ಸಿ ಸಣ್ಣ ಜಾರ್ನಲ್ಲಿ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೋಬೇಕು. ನಾನು ಕ್ವಾಂಟಿಟಿ ಸ್ವಲ್ಪನೇ ಇರೋದ್ರಿಂದ ಒಂದು ಚೂರನ್ನೇ ನಾನು ಕಲ್ಲಿನಲ್ಲಿ ಹಾಕಿ ಕುಟ್ಕೊಂಡು ಎತ್ಕೋತಾ ಇದ್ದೀನಿ. ಇದನ್ನು ನುಣ್ಣಗೆ ಪುಡಿ ಮಾಡಿಟ್ಕೋಬೇಕು. ಈ ರೀತಿಯಾಗಿ ಕುಟ್ಬಿಟ್ಟು ಅದನ್ನು ಒಂದು ತಟ್ಟೆನಲ್ಲಿ ಎತ್ತಿಟ್ಕೋಬೇಕು. ಅದೇ ಬಾಣಲೆಗೆ ಮತ್ತೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಈಗ ಸಾಸಿವೆ ಹಾಕ್ಕೋತಾ ಇದ್ದೀನಿ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ. ನೀವು ಬೇಕಾದರೆ ಕರಿಬೇವಿನ ಸೊಪ್ಪು ಹಾಕ್ಕೋಬೋದು. ನಾನು ಹಾಕಿಲ್ಲ, ಸ್ವಲ್ಪ ಫ್ಲೇವರ್ ಚೇಂಜ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ನಾನು ಹಾಕಿಲ್ಲ. ಸಣ್ಣ ಉರಿನಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಬಿಡಿ. ಒಗ್ಗರಣೆ ರೆಡಿ ಇದೆ. ನಾವು ಒಂದು ಬೌಲ್ನಲ್ಲಿ ಪೇಪರ್ ಅವಲಕ್ಕಿನ ತೊಗೊಂಡಿದ್ದೀವಿ. ಈ ಒಗ್ಗರಣೆನ ಇದಕ್ಕೆ ಹಾಕ್ಕೊಂಬಿಡೋಣ. ಪೂರ್ತಿಯಾಗಿ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತಕ್ಷಣವೇ ಈ ರೀತಿಯಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಇವಾಗ ಕುಟ್ಟಿಟ್ಕೊಂಡಿರುವಂತಹ ಮಸಾಲೆ ಪುಡಿನೂ ಸಹ ಹಾಕ್ಕೊಳ್ಬೇಕು. ಇದರ ಜೊತೆಗೆ ಕಾಯಿ ತುರಿಯನ್ನು ಹಾಕ್ಕೊಳ್ಳೋಣ. ಮತ್ತು ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮತ್ತು ಸಕ್ಕರೆನೂ ಹಾಕ್ಕೋಬೇಕು. ಇದೆಲ್ಲದನ್ನು ಹಾಕ್ಕೊಂಡು ಕೈನಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಕೈನಲ್ಲಿ ಮಿಕ್ಸ್ ಮಾಡೋದ್ರಿಂದ ಇದು ಮಸಾಲೆ ಚೆನ್ನಾಗಿ ಎಲ್ಲ ಕಡೆ ಹೊಂದ್ಕೊಳ್ಳುತ್ತೆ. ಈ ರೀತಿಯಾಗಿ ಎಲ್ಲದನ್ನು ಕಲಿಸ್ಕೊಳ್ಳಿ. ಈಗ ಇದು ನೋಡಿ, ಬಣ್ಣ ಸಹ ಚೇಂಜ್ ಆಗಿದೆ. ಇನ್ನು ನೋಡಿಕೊಂಡು ನಿಮಗೆ ಉಪ್ಪೇನಾದರೂ ಬೇಕಾದರೆ ಮತ್ತು ಸ್ವಲ್ಪ ಸಕ್ಕರೆನೂ ಸಹ ಬೇಕಾದರೆ ಇವಾಗ ಹಾಕ್ಕೊಬೋದು. ನಾನು ಸ್ವಲ್ಪ ಉಪ್ಪು ಬೇಕಾಗಿತ್ತು, ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಖಾರ ಅವಲಕ್ಕಿ ಇವಾಗ ರೆಡಿ ಇದೆ. ನಾವು ಸರ್ವ್ ಮಾಡ್ಕೊಳ್ಳೋಣ. ಈಗ ಒಳ್ಳೆ ಮಳೆಗಾಲಕ್ಕೆ ಖಾರ ಖಾರವಾಗಿ ಇದನ್ನು ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಸಹ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಉಪ್ಪಿಟ್ಟು ಜೊತೆಗೂ ಸಹ ಈ ರೀತಿಯಾದ ಅವಲಕ್ಕಿ ಒಳ್ಳೆ ಕಾಂಬಿನೇಷನ್. ನೀವು ಮಾಡಿ